ಹಾಯ್! ಇವತ್ತು ನಾವ್ ಬನಶಂಕರಿ ಮತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೋಗಿದ್ವಿ. ಹಾಗೆ ನಾನ್ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅಪ್‌ಲೋಡ್ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಎಲ್ಲಾ ವಿಡಿಯೋಗಳ್ನ ಒಂದೊಂದಾಗೆ ಎಡಿಟ್ ಮಾಡ್ತಿದ್ದೀನಿ. ಹಾಗೆ ಏನಪ್ಪಾ ಇವಳು ಮೇಲೆ ಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ಅಂತ ಅನ್ಕೊಂಡ್ರಾ? ಅಜ್ಜಿ ಬಂದಿದ್ರು ಅಲ್ವಾ, ಹಾಗಾಗಿ ಬನಶಂಕರಿ ದೇವಸ್ಥಾನ ಹೋಗೋಣ ಅಂತ ಹೇಳ್ತಿದ್ರು ಅಂತ ಹೇಳಿ ಕರ್ಕೊಂಡ್ ಹೋಗಿದ್ವಿ. ಹಾಗೆ ಮನೆ ಸುತ್ತಮುತ್ತ ದೇವಸ್ಥಾನಗಳಿದ್ವಲ್ಲ, ದಿನ ಮನೇಲಿ ಕೂತಿದ್ರೆ ಹಾಗೆ ಬೋರ್ ಆಗತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಆಚೆ ಹೋದಂಗ್ ಆಗತ್ತೆ ಅಂತ ಹೇಳಿ ಹೋಗ್ತಾ ಇದ್ವಿ. ಸ್ಟಾರ್ಟಿಂಗ್ ಡೇಸ್ ಎಲ್ಲ ಲಾಲ್ಬಾಗ್ ಹೋದ್ವಿ, ಎಂಡಿಂಗ್ ಡೇಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಿಗೆ ಹೋದ್ವಿ. ಸೊ ಬನಶಂಕರಿಗೆ ಬಂದ್ವಿ. ನಮಗೆ ಬನಶಂಕರಿಗೆ ಮೆಟ್ರೋ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ ಇದೆ. ಹಾಗೆ ನಾವಿದು ಬಂದಿದ್ದಿದ್ದು ದಸರಾ ನವರಾತ್ರಿ ಟೈಮ್‌ನಲ್ಲಿ ಒಂದು ವೀಕೆಂಡ್‌ನಲ್ಲಿ ಬಂದಿದ್ದಿದ್ದು. ಹಾಗಾಗಿ ಕ್ರೌಡ್ ಇದೆ. ಮತ್ತೆ ಈಗ ನೀವ್ ನೋಡ್ಬೋದು ಎಷ್ಟು ಬಿಸಿಲು ಕಾಣಿಸ್ತಾ ಇದೆ. ನಾವ್ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ ತಕ್ಷಣ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು. ಹಾಗೆ ಅಲ್ಲೆಲ್ಲ ದರ್ಶನ ಮಾಡ್ಕೊಳ್ಳೋ ಟೈಮ್‌ನಲ್ಲಿ ಏನು ವಿಡಿಯೋ ಮಾಡ್ಕೊಳೋದಕ್ಕೆ ಆಗಿರ್ಲಿಲ್ಲ. ಬಿಕಾಸ್ ಫೋಟೋಗ್ರಫಿ ಅಗೈನ್ ಇಟ್ ಇಸ್ ಬ್ಯಾನ್ಡ್. ಸೊ ಆಚೆ ಕಡೆ ಅಂದ್ರೆ ದೇವಸ್ಥಾನದ ಆಚೆ ಕಡೆ ಮೆಟ್ರೋ ಸ್ಟೇಷನ್ ಮುಂದೆ ಅಂದ್ರೆ ನೀವ್ ಪಿಲ್ಲರ್‌ಗಳೆಲ್ಲ ಕಾಣಿಸ್ತವೆ ಅಲ್ಲ, ಆ ಫುಟ್‌ಪಾತ್‌ನಲ್ಲಿ ಸಂತೆ ಕೂಡ ಹಾಕೊಂಡಿದ್ರು. ಅಜ್ಜಿ ಅಮ್ಮ ಎಲ್ಲ ಕೂತಿದ್ರು. ನಾನು ನನ್ ತಂಗಿ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಹೇಳಿ ಹೋದ್ವಿ. ತುಂಬಾ ಚೆನ್ನಾಗಿ ಏನೇನೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ಅದನ್ನೆಲ್ಲ ನೋಡ್ಕೊಂತ ದೇವಸ್ಥಾನ ಮತ್ತೆ ಇನ್ನೊಂದ್ ರೌಂಡ್ ಹಾಕದ್ವಿ ನಾವು. ಹಾಗೆ ಬನಶಂಕರಿಯಿಂದ ಒಳ್ಳೆ ಕನೆಕ್ಟಿವಿಟಿ ಇದೆ. ಅಂದ್ರೆ ಬೆಂಗಳೂರಿಂದ ಆಚೆ ಬೇರೆ ಊರುಗಳಿಗೆಲ್ಲ ಒಳ್ಳೆ ಕನೆಕ್ಟಿವಿಟಿ ಇದೆ. ಅಂದ್ರೆ ಎಲ್ಲ ಕಡೆ ಕೆಎಸ್‌ಆರ್‌ಟಿಸಿ ಬಸ್‌ಗಳು ಓಡಾಡ್ತವೆ. ಈ ವಿಷಯ ಗೊತ್ತಿರ್ಲಿಲ್ಲ ನನ್ಗೆ. ಸೊ ಹೀಗಾಗೋದ್ರಿಂದ ಒಂದ್ ಸ್ವಲ್ಪ ಜನಕ್ಕೆ ಅನುಕೂಲ ಆಗತ್ತೆ. ಎಲ್ಲರೂ ಮೆಜೆಸ್ಟಿಕ್ ಬಂದ್ಬಿಟ್ಟೆ ಬೇರೆ ಕಡೆ ಹೋಗ್ಬೇಕು ಅಂತ ನೆಸೆಸರಿ ಇರೋದಿಲ್ಲ. ಇಲ್ಲಿಂದ ಕೂಡ ಓಡಾಡ್ಕೊಳ್ಬೋದು. ಹಾಗೆ ಬನಶಂಕರಿ ಮಿನಿ ಮಾರ್ಕೆಟ್ ಇದ್ದಂಗೆ. ನಮಿಗ್ ಏನೇ ವಸ್ತುಗಳು ಬೇಕು ಅಂತಂದ್ರೂನು ನಾವ್ ಕೇರ್ ಮಾರ್ಕೆಟಿಗ್ ಹೋಗಕ್ಕಾಗಿಲ್ಲ ಅಂತಂದ್ರೆ ಬನಶಂಕರಿಗ್ ಹೋಗ್ಬಿಟ್ಟು ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಏನ್ ಬೇಕೋ ಎಲ್ಲಾ ಸಿಗತ್ತೆ. ಅಂದ್ರೆ ಸೇಮ್ ಐಟಮ್ಸ್ ಕೆಆರ್ ಮಾರ್ಕೆಟಲ್ಲಿ ಏನೇನ್ ಅವೈಲಬಲ್ ಇರ್ತವೆ, ಚಿಕ್ಕಪೇಟೆನಲ್ಲಿ ಏನೇನ್ ಅವೈಲಬಲ್ ಇರ್ತವೆ, ಸೇಮ್ ಪ್ರಾಡಕ್ಟ್ಸ್ ಇಲ್ಲಿ ಕೂಡ ಸಿಗತ್ತೆ. ಹಾಗೆ ನಾನ್ ಏನ್ ಅಬ್ಸರ್ವ್ ಮಾಡಿದೀನಿ ಅಂತ ಹೇಳಿದ್ರೆ ಲೈಕ್ ಮಲ್ಲೇಶ್ವರಂ ಆಗಿರ್ಬೋದು, ಇಲ್ಲಾಂದ್ರೆ ಎಂಜಿ ರೋಡ್ ಆಗಿರ್ಬೋದು, ಜಯನಗರ್ 4th ಬ್ಲಾಕ್ ಆಗಿರ್ಬೋದು, ಎನಿ ಶಾಪಿಂಗ್ ಕಾಂಪ್ಲೆಕ್ಸ್ ಇನ್ ದಟ್ ಮ್ಯಾಟರ್ ಲೈಕ್ ಎಲ್ಲಾ ಕಡೆ ಒಂದೇ ಪ್ರಾಡಕ್ಟ್ ಸಿಗುತ್ತೆ. ಆದ್ರೆ ಪ್ರೈಸ್ ಮಾತ್ರ ತುಂಬಾ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಮಾರ್ಕೆಟು ಚಿಕ್ಕಪೇಟೆ ಆ ಕಡೆ ಎಲ್ಲ ಹೋದ್ರೆ ತುಂಬಾ ಚೀಪ್ ಆಗಿ ಸಿಕ್ಬಿಡತ್ತೆ. ಬಟ್ ಜಯನಗರಲ್ಲಿ ಅಥವಾ ಮಲ್ಲೇಶ್ವರಂ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ರೇಟ್ ಹೇಳ್ತಾರೆ. ಅಂದ್ರೆ 1 ಟು ಡಬಲ್ ಪ್ರೈಸ್ ಅಲ್ಲಿ ಮಾರ್ತಾರೆ. ಅಂದ್ರೆ ಅವರಿಗೂ ವರ್ಕೌಟ್ ಆಗ್ಬೇಕು ಅಂತ ಏನ್ ಮಾರ್ತಾರೆ ಅಂತಾನೂ ನಂಗೆ ಗೊತ್ತಿಲ್ಲ. ಬಟ್ ತುಂಬಾ ಹ್ಯೂಜ್ ಡಿಫರೆನ್ಸ್ ಇರುತ್ತೆ. ಅದೊಂದು ಅಬ್ಸರ್ವ್ ಮಾಡಿದೀನಿ ನಾನು. ಹಾಗೆ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗ್ ಬಳೆಗಳಿಟ್ಟ್ಯಾರೆ. ಮತ್ತೆ ದೇವಿಗೆ ಬಳೆ ಅಲಂಕಾರನೂ ಮಾಡಿದ್ರು. ನಾವು ಹೋಗಿದ್ದಿದ್ ದಿನ ತರಕಾರಿ ಅಲಂಕಾರ ಮಾಡಿದ್ರು. ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತೆ ಅವ್ರದ್ದು ಇನ್‌ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅದ್ರಲ್ಲಿ ದಿನ ಅಲಂಕಾರದ್ದು ಎಲ್ಲ ಫೋಟೋಸ್ ಅಪ್‌ಲೋಡ್ ಮಾಡ್ತಾ ಇರ್ತಾರೆ. ಚೆನ್ನಾಗಿರುತ್ತೆ. ಇನ್‌ಫ್ಯಾಕ್ಟ್ ನಾವು ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ ಅಂತ ಅಂದ್ರೆ ಇಲ್ಲೇ ಮನೇಲೇ ಕುತ್ಕೊಂಡ್ ನೋಡ್ಕೊಂಬೋದು. ಮತ್ತೆ ಇಲ್ಲಿ ತುಂಬಾ ನಿಂಬೆ ಹಣ್ಣು ಅದು ಇದು ಎಲ್ಲ ಮಾರ್ತಿದ್ದಾರೆ ಅಲ್ವಾ? ಸೊ ಅದೆಲ್ಲ ಹೆಣ್ಮಕ್ಳು ತಗೊಂಡು ಹಚ್ತಾರೆ ಒಳಗಡೆ. ನಿಂಬೆಹಣ್ಣನ್ನ ಖಾಲಿ ಮಾಡಿ ಅದನ್ನ ಇನ್ವರ್ಟ್ ಮಾಡಿ ಅದನ್ನ ಹಚ್ತಾರೆ. ಅದನ್ನ ಆಮೇಲೆ ತೋರ್ಸಿದೀನಿ ವಿಡಿಯೋದಲ್ಲಿ. ಹಾಗೆ ಇಲ್ಲಿ ದೇವಸ್ಥಾನದ್ ಎಂಟರ್ ಆಗೋದಕ್ಕೂ ಮುಂಚೆನೇ ಇಲ್ಲಿ ಉಪ್ಪು ಹಾಕಿದ್ರು. ಮತ್ತೆ 110ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ಅಂತೆಲ್ಲ ಹೇಳಿ ಡೆಕೋರೇಟ್ ಮಾಡಿ ಹಾಕ್ಯಾರೆ. ಚೆನ್ನಾಗಿತ್ತು ಮಾತ್ರ ಅವತ್ತು ಹೋಗಿದ್ದಿದ್ ದಿನ. ಇಷ್ಟೊತ್ತು ನೋಡಿದ್ದಿದ್ದು ನಾವು ಮೇನ್ ದೇವಸ್ಥಾನ. ಹಾಗೆ ಅದ್ರ ಪಕ್ಕದಲ್ಲೇನೆ ಮೂಲ ದೇವಸ್ಥಾನ ಅಂದ್ರೆ ಮುಂಚೆ ದೇವಸ್ಥಾನ ಇದ್ದಿದ್ದಿದ್ ಜಾಗ ಇದು. ಸೊ ಇವಾಗ ರಿನೋವೇಟ್ ಮಾಡ್ಸಿ ಪಕ್ಕದಲ್ಲಿ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೂಲ ದೇವಸ್ಥಾನದ ಮುಂದೆನೆ ಒಂದು ಕಲ್ಲಿದೆ. ಆ ಕಲ್ನಲ್ಲಿ ಏನೇ ಬೇಡ್ಕೊಂಡು ಅಂದ್ರೆ ಆ ಕಲ್ಲನ್ನ ಇಡ್ಕೊಂಡಿರ್ತಾರೆ. ಏನೇ ಬೇಡ್ಕೊಂಡ್ರುನು ಅದಾಗತ್ತೆ ಅನ್ನೋದಾದ್ರೆ ಬಲಕ್ಕೆ ತಿರುಗತ್ತಂತೆ, ಆಗಲ್ಲ ಅನ್ನೋದಾದ್ರೆ ಎಡಕ್ಕೆ ತಿರುಗತ್ತಂತೆ. ಇದನ್ನ ತುಂಬಾ ಜನ ಮಾಡ್ತಾರೆ. ನನ್ಗೇನೋ ಇಲ್ಲಿ ಕ್ಯೂ ಅಲ್ಲೆಲ್ಲ ನಿಂತಿಯಾರಲ್ಲ ಅವರೆಲ್ಲ ಮಾಡ್ತಿದ್ರು. ನನ್ಗೇನೋ ಟ್ರೈ ಮಾಡ್ಬೇಕು ಅಂತ ಎಲ್ಲ ಏನ್ ಅನ್ಸಿಲ್ಲ. ಹಾಗೆ ಮನ್ಸಿನಲ್ಲಿ ಬೇಡ್ಕೊಂತೀನಿ ಅಷ್ಟೇ. ಹಾಗೆ ಇದೇ ನಾನ್ ಹೇಳಿದ್ನಲ್ಲ ಮೂಲ ದೇವಸ್ಥಾನ ಅಂತ ಹೇಳಿ. ಸೊ ಅದು ಇಲ್ಲೇ ಇದೆ, ಓಪನ್ ಆಗಿದೆ. ಅದ್ರ ಪಕ್ಕದಲ್ಲೇನೆ ಅಂದ್ರೆ ಆವಾಗ್ಲೇ ತೋರ್ಸಿದ್ನಲ್ಲ ಅದೆಲ್ಲ ಮೇನ್ ದೇವಸ್ಥಾನ ಇವಾಗ ಇರೋದು.
ಮತ್ತೆ ನಾನು ಅವಾಗಲೇ ದೇವಸ್ಥಾನದವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತ ಹೇಳದ್ನಲ್ಲ, ಅಲ್ಲಿ ಅಪ್ಲೋಡ್ ಮಾಡೋ ಫೋಟೋಸ್ ಬಂದ್ಬಿಟ್ಟು ಈ ದೇವರಿಗೆ ಅಲಂಕಾರ ಮಾಡಿರ್ತಾರಲ್ಲ, ಆ ಫೋಟೋಸ್ನ ದಿನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಲಂಕಾರಗಳನ್ನ. ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು ನಾವು. ಹಾಗೆ ಇವಾಗ ಒಂದ್ ಸ್ವಲ್ಪತ್ತಿಗ್ ಮುಂಚೆ ಒಬ್ರು ಆರತಿ ಮಾಡ್ತಿದ್ರು ಅಲ್ವಾ, ಆ ದೀಪಗಳನ್ನ ಮಾಡಿರೋದು ನಿಂಬೆ ಹಣ್ಣಿಂದ. ನಿಂಬೆ ಹಣ್ಣನ್ನ ಹಾಫ್ ಕಟ್ ಮಾಡಿ ಅದ್ರಲ್ಲಿರೋ ರಸನೆಲ್ಲ ತೆಗೆದ್ಬಿಟ್ಟು ಅದನ್ನ ಇನ್ವರ್ಟ್ ಮಾಡಿ ಅದ್ರೊಳಗಡೆ ಬತ್ತಿ ಇಟ್ಬಿಟ್ಟು ಅದನ್ನ ದೀಪ ತರ ಮಾಡಿ ಆರತಿ ಬೆಳಗ್ತಾರೆ ದೇವ್ರಿಗೆ. ಮುಂಚೆ ಎಲ್ಲ ಈ ತರ ಫೆಸಿಲಿಟೀಸ್ ಮಾಡಿರಲಿಲ್ಲ. ಇವಾಗ ಲೆಫ್ಟ್ ಸೈಡ್ ಕಾಣಿಸ್ತಿದೆ ಅಲ್ವಾ, ಈ ತರ ಫೆಸಿಲಿಟೀಸ್ ಇವಾಗ ಮಾಡ್ಯಾರೆ. ಜೊತೆಗೆ ನಾವ್ ರಸ ತೆಗಿತೀವಲ್ಲ ನಿಂಬೆ ಹಣ್ಣಿಂದು, ಅದು ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾನ್ ಒಳಗಡೆನೆ ಹಾಕ್ಬೇಕು, ಬೇರೆ ಎಲ್ಲೂ ಹಾಕೋಂಗಿಲ್ಲ. ಮುಂಚೆ ಎಲ್ಲ ಆವರಣದಲ್ಲೇನೆ ಮಾಡ್ತಾ ಇದ್ರು. ನಮ್ಮಮ್ಮನೂ ಒಂದ್ ಸ್ವಲ್ಪ ದಿನ ಹಚ್ಚಿದ್ರು, ಹಾಗಾಗಿ ನಂಗೆ ನೆನಪಿದೆ. ನಾನು ತುಂಬಾ ಚಿಕ್ಕೋಳಿದ್ದೆ ಅವಾಗ. ಸೊ ಒಂಥರ ಚೆನ್ನಾಗಿರತ್ತೆ, ಏನಾದ್ರೂ ನಂಬ್ಕೊಂಡು ಬೇಡ್ಕೊಂಡು ಹಚ್ಚಿದ್ರೆ ಹಾಗೆ ಒಳ್ಳೇದಾಗತ್ತೆ ಇಲ್ಲಿ ಅಂತೆಲ್ಲ ಕಾಣಿಸ್ತಿರೋದು ಅನ್ಕೊಳ್ತಾರೆ. ತೇರಿನ ಮನೆ. ಇಲ್ಲಿ ಜಾತ್ರೆ ಕೂಡ ಆಗತ್ತೆ. ಸೊ ಅದಕ್ಕೆ ತೇರ್ ಎಳಿತಾರೆ ಅಲ್ವಾ, ಆ ತೇರ್ನ ಇದ್ರೊಳಗಡೆ ನಿಲ್ಸಿರ್ತಾರೆ. ಹಾಗೆ ಇಲ್ಲಿ ಟೆಂಟ್ ತರ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಕ್ಯೂ ನಿಂತ್ಕೊಂಡು ಪ್ರಸಾದ ತಗೊಳ್ತಾರೆ. ಪ್ರಸಾದ ಪ್ರತಿ ಸಲ ಒಂದೇ ಇರತ್ತಂತೆ. ಪಾಯಸ ಮಾಡಿರ್ತಾರೆ ಮತ್ತೆ ಖಾರ ಪೊಂಗಲ್ ಮಾಡಿರ್ತಾರೆ. ಹಾಗೆ ಇಲ್ಲಿ ಯಾವತ್ತಿಂದು ನವರಾತ್ರಿ ದಿನ ಯಾವ್ಯಾವ ಅಲಂಕಾರ ಮಾಡಿದ್ರು ದೇವಿಗಳಿಗೆ ಅಂತ ಹೇಳಿ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಪ್ರಸಾದ ತಿನ್ಕೊಂಡು ದೇವಸ್ಥಾನದಿಂದ ಹೊರಟಾಗ ನಾವು ಮೆಟ್ರೋ ತಗೊಳ್ಳೋದಕ್ಕೂ ಮುಂಚೆ ಒಂದ್ ಪೊಲೀಸ್ ಅಂಕಲ್ ಹಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಬ್ಲೈಂಡ್ ಪೀಪಲ್ ಹಾಡ್ತಿರ್ತಾರಲ್ವಾ, ಅವ್ರ ಹತ್ರ ಮೈಕ್ ಇಸ್ಕೊಂಡು ಹಾಡ್ತಾ ಇದ್ರು. ನೋಡೋಣ ಬನ್ನಿ. ಸೊ ಹಾಡು ಕೇಳಿಸ್ಕೊಂಡ್ವಿ ಅಲ್ಲ, ನಾವು ಅಲ್ಲಿಂದ ದೇವಸ್ಥಾನ ಅಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮೆಟ್ರೋ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಬಟ್ ಡೈರೆಕ್ಟ್ ಆಗೇ ಬಸ್ ಹೋಗುತ್ತೆ ಅಂತ ಹೇಳಿ ಬಸ್ ತಗೊಂಡ್ವಿ. ಹಾಗೆ ನಾನು ಅವಾಗಲೇ ಇಲ್ಲಿ ಮಾರ್ಕೆಟ್ ಇರುತ್ತೆ ಅಂತ ಹೇಳದ್ನಲ್ಲ, ಇಲ್ಲಿದೆ ನೋಡಿ. ಹಾಗೆ ಈ ಜಾಗದಲ್ಲಿ ನಡ್ಕೊಂಡು ಹೋಗ್ತಿರುವಾಗ ನನ್ಗೊಂದ್ ವಿಷಯ ನೆನಪಾಯ್ತು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಫಸ್ಟ್ ಕಂಪ್ನಿಗೆ ಓಡಾಡ್ತಿರುವಾಗ ಬಸ್ ಕನ್ವೀನಿಯಂಟ್ ಇರ್ಲಿಲ್ಲ. ಸೊ ನಾನು ಬನಶಂಕರಿಗೆ ಬಂದು ನಮ್ಮ ಮನೆಗೆ ಹೋಗ್ಬೇಕಿತ್ತು. ಸೊ ಇಲ್ಲಿ ಒಂದ್ ಅಜ್ಜಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ನನ್ಗೆ ಅವ್ರು ಊಟ ಮಾಡ್ತಿದ್ರು ಅಂತ ಹೇಳಿ ಗೊತ್ತಿರ್ಲಿಲ್ಲ. ನಂಗೆ ಕತ್ಲಾಗೋಗಿತ್ತು ಅಂತ ಹೇಳಿ ನಂಗೆ ಸ್ವಲ್ಪ ಭಯ ಆಯ್ತು ಅಂತ ಹೇಳಿ ತಲೆ ತಗ್ಗಿಸ್ಕೊಂಡು ಓಡೋಗ್ತಿದ್ದೆ. ಸೊ ಅಜ್ಜಿ ಅಪ್ರೋಚ್ ಮಾಡಿ ನನಗೆ ಈ ಬಾಟಲ್ ಕ್ಯಾಪ್ ಓಪನ್ ಮಾಡ್ಕೊಡು ಅಂತ ಕೇಳಿದ್ರು. ನಾನು ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿಲ್ದಿರೋ ಥರ ನಾನು ಓಡೋಗ್ಬಿಟ್ಟೆ. ಬಟ್ ನಾನು ಅಲ್ಲಿಗೆ ಹೆಲ್ಪ್ ಮಾಡಬೇಕಿತ್ತು ಅಜ್ಜಿಗೆ, ಬಿಕಾಸ್ ಅವ್ರು ಊಟ ಮಾಡ್ತಿದ್ರು, ಕೈ ಎಂಚ್ಲಾಗಿತ್ತು. ಅವ್ರು ಜಸ್ಟ್ ನಂಗೆ ಒಂದು ಬಾಟಲ್ ಕ್ಯಾಪ್ ತಕ್ಕೊಡು ಅಂತ ಕೇಳಿದ್ರು. ಆದರೆ ಅದು ನನಗೆ ಮಾಡೋದಕ್ಕೆ ಧೈರ್ಯ ಇರಲಿಲ್ಲ, ಬಿಕಾಸ್ ನನಗೆ ಅಷ್ಟು ಭಯ ಇತ್ತು. ಅಂದರೆ ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳು ಪಬ್ಲಿಕ್ಕಲ್ಲಿ ಇದ್ದಾಗ ನೈಟ್ ಹೊತ್ತು ಸ್ವಲ್ಪ ಯಾರೇ ಮಾತಾಡ್ಸಿದ್ರು ಮಾತಾಡಬೇಡ ಅಂತೆಲ್ಲ ಹೇಳಿರ್ತಾರೆ ಮನೆಯಲ್ಲಿ. ಅದು ನಮ್ಮ ಒಳ್ಳೇದಕ್ಕೇನೆ. ಹಾಗಾಗಿ ನಾನು ಅವ್ರು ಅಪ್ರೋಚ್ ಮಾಡಿದ್ರು ನಾನು ಏನು ಮಾಡಿರಲಿಲ್ಲ. ಹಾಗೆ ನಾನು ಹಿಂದೆ ಬರ್ತಿದ್ದವಳು ಒಂದು ಹುಡುಗಿ ಅಜ್ಜಿಗೆ ಹೆಲ್ಪ್ ಮಾಡಿದ್ಲು. ಅದನ್ನ ನೋಡಿ ನನಗೆ ಒಂಥರ ಬೇಜಾರಾಗೋಯ್ತು. ಯಾಕೆ ನಾನು ಹೆಲ್ಪ್ ಮಾಡಿಲ್ಲ? ನನಗೆ ಆ ಥರ ಮೈಂಡ್‌ಸೆಟ್ ಬಂದಿದೆ ಅಂತಂದರೆ, ಯೂ ಶುಡ್ ಅಂಡರ್‌ಸ್ಟ್ಯಾಂಡ್ ದಟ್ ನಾವು ಇರೋ ಪ್ರಪಂಚ ಎಷ್ಟು ಕೆಟ್ಟದಾಗಿ ಆಗೋಗಿದೆ ಅಂಥೇಳಿ. ಹಾಗಾಗಿ ನಂಗೆ ತುಂಬ ಬೇಜಾರಾಯಿತು. ನಾನು ಅಲ್ಲಿ ಓಡಾಡುವಾಗೆಲ್ಲ ನಂಗೆ ಅದೊಂಥರ ಹಾಂಟ್ ಮಾಡುತ್ತೆ. ಅಲ್ಲಿಂದ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ 4th ಬ್ಲಾಕ್ ಮೇಲೆ ಬರಬೇಕಿತ್ತು. ಸೊ ನಾನು ನನ್ನ ತಂಗಿ ಹಾಗೆ 4th ಬ್ಲಾಕ್‌ನಲ್ಲಿ ಶಾಪಿಂಗ್ ಮಾಡೋಣ ಅಂಥೇಳಿ ಒಂದು ರೌಂಡ್ ಹಾಕ್ತಾ ಇದ್ವಿ. ಹುಡುಗಿರ್ ಗೊತ್ತಲ್ಲ, ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಬಟ್ಟೆ ಕಾಣಿಸ್ತು ಅಂತಂದರೆ ಹೋಗ್ಬಿಡ್ತೀವಿ. ಹಾಗೆ. ಸೊ ಅಲ್ಲಿಂದ ಬಸ್ ಇನ್ನೇನು ಜೆ.ಸಿ. ರೋಡ್ ವೈಟ್ ಟ್ಯಾಪಿಂಗ್ ಮಾಡ್ತಿರೋದ್ರಿಂದ ಕನ್ವೀನಿಯಂಟ್ ಇಲ್ಲ ನಮ್ಮ ಮನೆಗೆ ಇವಾಗ. ನಾವು ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಸ್ಕೈ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈ ಥರ ಸ್ಕೈಸ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ ನನಗೆ. ಅಂದರೆ ಐ ಆಮ್ ಕೈಂಡ್ ಆಫ್ ಅ ಸ್ಕೈ ಪರ್ಸನ್ ಅಂತಾನೆ ಹೇಳ್ಬೋದು. ಈ ಥರ ಲಿಟಲ್ ಥಿಂಗ್ಸ್ ಎಲ್ಲ ನಂಗೆ ಸಖತ್ ಖುಷಿ ಆಗತ್ತೆ. ಹಾಗೆ ಅಜ್ಜಿ ಜೊತೆ ನಡ್ಕೊಂಡು ಹೋಗ್ತಿರುವಾಗ ಅವ್ರು ನನ್ನ ಕೈ ಹಿಡ್ಕೊಂಡಿದ್ರು. ಅದೂನು ನಂಗೆ ಸಖತ್ ಕ್ಯೂಟ್ ಫೀಲ್ ಆಗುತ್ತೆ. ಅಜ್ಜಿನ ಎಲ್ಲೇ ವಾಕಿಂಗ್ ಕರ್ಕೊಂಡು ಹೋದ್ರೂ ಹುಷಾರಾಗಿ ನಮ್ಮ ಜೊತೆ ಕೈ ಹಿಡ್ಕೊಂಡೇ ಬರ್ತಾ ಇರ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.